ಸತ್ಯಾಸತ್ಯವನ್ನು ಪರಾಮರ್ಶಿ ಮಾತಾಡುವಂಥವ್ರು ಕನ್ವಿನ್ಸ್ ಮಾಡಿದರೆ ಎಕ್ಸಾಕ್ಟ್ಲಿ ಕತೆ ಏನೋ ಅಂತ. ಈ ಥರದ ಪ್ರಯತ್ನ ನಡೆದಾಗ ಆಬ್ವಿಯಸ್ಲಿ ಪ್ರಮೋದ್ ಅವ್ರು ಮುಂದೆ ಬರ್ತಾರೆ, ಇದಕ್ಕೊಂದು ರಿಯಾಕ್ಷನ್ ಬೇಕು. ಮೊದಲನೇದಾಗಿ ಶಶಿ ಅವರಿಗೆ ಈ ಸಿನಿಮಾ ಕಥೆ ಒಂದು ಸತ್ಯಕಥೆಯ ಆಧಾರದ ಮೇಲೆ ಅಂತನ್ನುವಂಥದ್ದು ಹೇಳಿದರು ಅವರು. ಈ ರೀತಿಯ ವಿಚಾರಧಾರೆಯನ್ನು ಇಟ್ಟುಕೊಂಡು ಸಿನಿಮಾ ಮಾಡೋದೇ ಒಂದು ಧೈರ್ಯ. ಸೊ ನಿಜವಾಗಿಯೂ ಆ ಧೈರ್ಯ ತಗೊಂಡು ಸಿನಿಮಾ ಮಾಡಿದ್ದಕ್ಕೆ ಶಶಿ ಅವರಿಗೆ ಮತ್ತು ಅವರ ಎಲ್ಲ ಕಲಾಕಾರರು ಮತ್ತು ಎಲ್ಲ ಬಳಗಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಮೊದಲೇದು. ಇನ್ನು ಎರಡನೇದು, ಇದರಲ್ಲಿ ಯಾವುದೇ ವಿವಾದಾತ್ಮಕ ಅನ್ನುವಂಥದ್ದು ಇಲ್ಲ ಅಂತ ನಾನು ಕೇಳಿದ ಪ್ರಕಾರ, ನೋಡಿಲ್ಲ ಆದರೆ ನಾನು ಕೇಳಿದ್ದೇನೆ. ಈಗ ಒಂದು ಪ್ರೇಮ ಕಥೆ, ಹುಡುಗಿ ಮುಸ್ಲಿಮು, ಹುಡುಗ ಹಿಂದೂ, ಆದರೆ ಶುದ್ಧವಾದಂಥ ಒಂದು ಪ್ರೇಮ ಕಥೆ ಇದು. ಇದರಲ್ಲಿ ಯಾವುದೇ ರೀತಿಯ ಜಿಹಾದ್, ಕೋಮು ಭಾವನೆ, ಪ್ರಚೋದನೆ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ನಾನು ಹೇಳ್ತೀನಿ. ಹಾಗಾಗಿ ವಿರೋಧ ಮಾಡುವಂಥದ್ದು ಏನೂ ಇಲ್ಲ. ಈಗ ನಾನೊಬ್ಬ ಹಿಂದೂ ನಾಯಕನಾಗಿ ನಾನು ಹೇಳ್ತೀನಿ, ಶುದ್ಧ ಪ್ರೇಮಕ್ಕೆ ನಮ್ಮ ವಿರೋಧ ಇಲ್ಲ. ಆ ಪ್ರೇಮದ ಹಿಂದೆ ಇರುವಂಥ ಅವ್ರ ಕುತಂತ್ರ ಇದೆಯಲ್ಲ, ಅದಕ್ಕೆ ವಿರೋಧ ಮಾಡ್ತೀವಿ ನಾವು. ಮುಕ್ತವಾದಂಥ ಪ್ರೀತಿ, ಪ್ರೇಮ, ಲವ್, ಇಷ್ಕ್ ಅನ್ನುವಂಥದ್ದಕ್ಕೆ ನಮ್ಮ ಯಾವುದೇ ರೀತಿಯ ವಿರೋಧ ಇಲ್ಲ. ಆದರೆ ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ, ಒಂದು ಕುತಂತ್ರ, ಒಂದು ಜಿಹಾದದ ಹೆಸರಿನಲ್ಲಿ ನಡೀತಾ ಇರುವಂಥ ಪ್ರೇಮದ ಹಿಂದೆ ಇದೆಯಲ್ಲ, ಅದಕ್ಕೆ ನಮ್ಮ ವಿರೋಧ ಇದೆ. ಆದರೆ ಇವತ್ತು ಈ ಸಿನಿಮಾ ಮೆಹಬೂಬಾ ಸಿನಿಮಾ, ಇದರಲ್ಲಿ ಶುದ್ಧ ಪ್ರೇಮ ತೋರಿಸಿದ್ದಾರೆ. ಯಾವುದೇ ರೀತಿಯ ಪ್ರಚೋದನೆ, ಕೋಮು ಭಾವನೆ ಅಥವಾ ವಿವಾದಾತ್ಮಕ ಇಲ್ಲ. ಕನ್ನಡಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ ಇದು. ದಯವಿಟ್ಟು ಎಲ್ಲ ಕನ್ನಡಿಗರು, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಎಲ್ಲರೂ ನೋಡುವಂಥ ಒಂದು ಶುದ್ಧ ಪ್ರೇಮ ಕಥೆ ಮೆಹಬೂಬಾ ಇದೆ, ನೋಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಸರ್, ಈ ಥರದ ಪ್ರಯತ್ನಗಳು ಆದಾಗ ಪ್ರಮೋದ್ ಮುತಾಲಿಕ್ ಅವ್ರನ್ನ ಸೇರಿಸಿ, ಅಂದರೆ ಒಳ್ಳೆಯ ವಿಚಾರಗಳನ್ನು ನಾವು ಎತ್ತಿಡ್ತೀವಿ, ಅದನ್ನು ಪ್ರೆಸೆಂಟ್ ಮಾಡಿರಿ ಅಂತ ನಿಮ್ಮ ನಿಲುವಿಗೆ ಈ ಥರದ ಪ್ರಯತ್ನಗಳು ಆಗಲಿ ಅಂತ ನೀವು ಆರಿಸ್ತೀರಿ ಸರ್? 100ಕ್ಕೆ 100 ಈ ರೀತಿಯ ಪ್ರಯತ್ನಗಳಾಗಬೇಕು. ಯಾರು ಪ್ರಚೋದನೆ, ಕೋಮು ಭಾವನೆ, ಲವ್ ಜಿಹಾದಕ್ಕೆ ಇದು ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರಲ್ಲ, ಅದು ನಿಲ್ಲಬೇಕು. ಅದು ಶುದ್ಧ ಪ್ರೇಮಕ್ಕೆ ಈ ರೀತಿಯ ಸಿನಿಮಾಗಳ ಮೂಲಕ ಒಂದು ಒಳ್ಳೆಯ ಸಂದೇಶ ಹೋಗುವಂಥದ್ದು ಮೇಲಿಂದ ಮೇಲೆ ಬರಬೇಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ.